श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 7ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ಶ್ಲೋಕ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಹಾಗೆ ಜ್ಞಾನ ಸಾಧನಂ ಪ್ರಾಧಾನ್ಯೇನ ಉಕ್ತಂ ಅತೀತೈಹಿ ಅಧ್ಯಾಯೈಹಿ ಷಡ್ಭಿಃ. ನೋಡಿ, ಈಗ 6 ಅಧ್ಯಾಯಗಳು, ಅದನ್ನ ಒಂದು ಗುಂಪು ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯ, ಅದನ್ನ ಮೂರು ಮಾಡಿ 6 ಅಧ್ಯಾಯಗಳನ್ನ ಒಂದು ಗುಂಪು ಮಾಡಿದ್ದಾರೆ. ಸೊ ಮೊದಲನೇ ಷಟ್ಕ, ದ್ವಿತೀಯ ಷಟ್ಕ, ತೃತೀಯ ಷಟ್ಕ ಅಂತ ಹೇಳ್ತಾರೆ. ಈಗ 6 ಅಧ್ಯಾಯ ಆಗಿದೆ. ಈಗ 7ನೇ ಅಧ್ಯಾಯದಲ್ಲಿ ನಾವು ಇರ್ತೀವಿ. ಮೊದಲನೇ ಷಟ್ಕದಲ್ಲಿ ಏನ್ ಹೇಳಿದರು ಹಾಗೆಂದ್ರೆ, ಜ್ಞಾನ ಸಾಧನ, ಪರಮಾತ್ಮನ ತತ್ವಜ್ಞಾನ ಹೇಗೆ ಬರುತ್ತದೆ. ಸಂಕ್ಷೇಪವಾಗಿ ಹೇಳಬೇಕು ಅಂದ್ರೆ, ಸತ್ಕರ್ಮಗಳನ್ನ ಮಾಡಬೇಕು, ಫಲಾಪೇಕ್ಷೆ ಇಲ್ಲದೆ ಪರಮಾತ್ಮನ ಪೂಜಾರೂಪವಾಗಿ. ಶಾಸ್ತ್ರಗಳಲ್ಲಿ ಗುರುಗಳು ಏನ್ ಹೇಳಿದ್ದಾರೋ, ದಾಸವರೇಣ್ಯರು ಏನ್ ಹೇಳಿದ್ದಾರೋ ಅದನ್ನ ಕೇಳಿ ಮಾಡೋದು. ಇದು ಕರ್ಮ. ಆ ಕರ್ಮವನ್ನು ಮಾಡ್ತಾ ಶ್ರವಣಾದಿಗಳನ್ನ ಮಾಡಿದರೆ ಜ್ಞಾನ ಬೆಳೀತದೆ. ಜ್ಞಾನ, ಶ್ರವಣ, ಮನನ. ಕರ್ಮ, ಶ್ರವಣ, ಮನನ. ತದನಂತರ ಧ್ಯಾನ. ಈ ರೀತಿಯಾಗಿ ಮಾಡ್ತಾ ಇದ್ರೆ ಅಪರೋಕ್ಷ ಜ್ಞಾನ, ಅದೇ ಮುಖ್ಯವಾದ ಜ್ಞಾನ. ಜ್ಞಾನ ಅಂದ್ರೆ ಭಗವದ್ಗೀತೆಯಲ್ಲಿ ಬರುವ ಜ್ಞಾನ ಶಬ್ದಕ್ಕೆ ಸಾಮಾನ್ಯವಾಗಿ ಏನರ್ಥ? ಅಪರೋಕ್ಷ ಜ್ಞಾನ ಅಂತ ಅರ್ಥ. 2 ಜ್ಞಾನ ಇದೆ. ಈ ಆರಂಭ ಹಂತದಲ್ಲಿ ಗುರುಗಳ ಹತ್ರ ಶ್ರವಣ ಮನನ ಮಾಡಿ ಬರತಕ್ಕ ಜ್ಞಾನ, ಅದು ಮನಸ್ಸಿನಲ್ಲಿ ಪರಿಣಾಮವನ್ನ ಮೂಡತಕ್ಕ ವೃತ್ತಿಜ್ಞಾನ ಅಂತ ಕರೀತಾರೆ. ಅದಕ್ಕೆ ವೃತ್ತಿಜ್ಞಾನ ಅಂತ ಹೆಸರು. ತದನಂತರ ಅಪರೋಕ್ಷ ಜ್ಞಾನ ಬರ್ತದೆ. ಅದು ಕೂಡ ಪರಮಾತ್ಮನ ಅನುಗ್ರಹದಿಂದಲೇ ಬರೋದು. ಪರಮಾತ್ಮನನ್ನ ಬಿಂಬರೂಪವನ್ನ ಕಾಣೋದು, ಅದನ್ನ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಅದು ಮುಖ್ಯವಾದ ಜ್ಞಾನ. ಆ ಅಪರೋಕ್ಷ ಜ್ಞಾನ ಪಡೆಯುವುದಕ್ಕಾಗಿ ಶ್ರವಣ ಮನನ ಧ್ಯಾನ ಮಾಡಬೇಕು. ದೇವರನ್ನ ಸಾಕ್ಷಾತ್ತಾಗಿ ಕಾಣೋದು. ನೋಡಿ, 3 ಪ್ರಮಾಣ ಇದೆ ನಮಗೆ. ದೇವರನ್ನ ಕಾಣೋದು, ದೇವರನ್ನ ತಿಳಿಸಿಕೊಡೋದಕ್ಕೆ 3 ಪ್ರಮಾಣಗಳು: ಪ್ರತ್ಯಕ್ಷ, ಅನುಮಾನ, ಆಗಮ. ಪ್ರತ್ಯಕ್ಷ, ಅನುಮಾನ, ಆಗಮ. ನಾವು ಶ್ರವಣ ಮನನದಲ್ಲಿ ಏನ್ ಮಾಡ್ತೀವಿ ಹಾಗೆಂದ್ರೆ, ಶ್ರವಣ ಅಂದ್ರೆ ಶಾಸ್ತ್ರಗಳ ವಿಚಾರ. ಶಾಸ್ತ್ರ ಅಂದ್ರೆ ಯಾವುದು? ವೇದಾದಿ ಶಾಸ್ತ್ರಗಳ ವಿಚಾರವನ್ನ ಶ್ರವಣ ಮಾಡ್ತೀವಿ. ಈಗ ನಾವು ಭಾಗವತ ಓದ್ತೀವಿ, ಭಗವದ್ಗೀತೆ ಓದ್ತೀವಿ. ಇದಕ್ಕೆಲ್ಲ ಮೂಲ ಯಾವುದು? ಯಾವುದನ್ನು ಅನುಸರಿಸಿ ಈ ರೀತಿಯಾಗಿ ವೇದವ್ಯಾಸರು ಬರೆದಿದ್ದಾರೆ ಹಾಗೆಂದ್ರೆ ವೇದಗಳೇ. ಇದರಿಂದ ಇದೆಲ್ಲ ವೇದಗಳ ವ್ಯಾಖ್ಯಾನ. ಒಂದು ರೀತಿಯಾಗಿ ನೋಡಿದ್ರೆ ವೇದಗಳ ಟೀಕಾ ಟಿಪ್ಪಣಿ. ನಾವೇನ್ ಭಾಗವತ, ಹರಿಕಥಾಂಸಾರ, ಭಗವದ್ಗೀತಾ ಅಂತೆಲ್ಲ ನೋಡ್ತೀವಿ, ಇದೆಲ್ಲವೂ ಕೂಡ ವೇದಗಳ ಒಂದು ವ್ಯಾಖ್ಯಾನ ಅಷ್ಟೇ. ಇದಕ್ಕೆ ಮೂಲ ವೇದವೇ. ಅದರಿಂದ ಆಗಮ ಅಂತ ಕರಿತೀವಿ ಅದನ್ನ. ಅದು ಒಂದು ಪ್ರಮಾಣ ಆಯ್ತು. ಆ ಪ್ರಮಾಣಗಳಿಂದ ನಾವು ದೇವರನ್ನ ತಿಳಿಯತಕ್ಕದ್ದು, ಗುರುಗಳ ಮುಖಾಂತರ ಕೇಳಿ. ಎರಡನೆಯದು ಯಾವುದು? ಅನುಮಾನ ಅಂತ ಕರೀತಾರೆ. ಆಗಮ, ಅನುಮಾನ. ಅದನ್ನ ಮನನ ಅಂತಾನು ಕರೆಯೋದು. ಯುಕ್ತಿ ಚಿಂತನೆ, ಕಾರಣ ಏನು ಅಂತ ಚಿಂತನೆ ಮಾಡೋದು. ಹರಿಯೇ ಯಾಕೆ ಸರ್ವೋತ್ತಮ? ವೇದಗಳು ಯಾಕೆ ಪ್ರಮಾಣ? ಏನು ಕಾರಣ? ಹರಿಯೇ ಯಾಕೆ ಸರ್ವೋತ್ತಮ? ಏನು ಕಾರಣ? ಈ ರೀತಿಯಾಗಿ ಕಾರಣಗಳನ್ನ ಚಿಂತನೆ ಮಾಡ್ತಾ ಹೋಗೋದನ್ನ ಅನುಮಾನ ಕರೀತಾರೆ. ಅದು ಪ್ರಮಾಣವೇ. 3 ಪ್ರಮಾಣದಲ್ಲಿ ಆಗಮ ಆಯ್ತು, ಅನುಮಾನ ಆಯ್ತು. ಆಗಮ ಅಂದ್ರೆ ಗುರುಗಳ ಮುಖಾಂತರ ಕೇಳಿ ಏನ್ ತಿಳಿತೀವಿ, ಭಾಗವತಾದಿ ಗ್ರಂಥಗಳು ಅದು. ಅಥವಾ ಅಧಿಕಾರಿಗಳಾಗಿದ್ರೆ ವೇದವಾಕ್ಯಗಳನ್ನ, ಪುರುಷ ಸೂಕ್ತ, ಅನೇಕ ಉಪನಿಷತ್ತುಗಳಿದೆ, ಅದರ ಮುಖಾಂತರ ಜ್ಞಾನವನ್ನ ಪಡೀತೀವಿ. ಅದೆಲ್ಲವೂ ಕೂಡ ಆಗಮ. ಅದನ್ನ ದೃಢಪಡಿಸೋದು ಅನುಮಾನ ಅಂತ. ಅದು ಕಾರಣಗಳನ್ನ ತಿಳಿಯೋದು. ಹೀಗೆ ಯಾಕೆ ವ್ಯಾಖ್ಯಾನ ಮಾಡಬೇಕು, ಹೀಗೆ ಯಾಕೆ ಮಾಡಬೇಕು ಅಂತ ಕಾರಣ. ಅದಕ್ಕೆಲ್ಲ ಕಾರಣವನ್ನು ಹುಡುಕ್ತಾ ಹೋದ್ರೆ
ನಾವು ಕೇಳಿದ ಜ್ಞಾನ ಏನಾಗ್ತದೆ, ದೃಢವಾಗ್ತದೆ, ಸುದೃಢವಾಗಿ ಬರ್ತದೆ. ಆ ಸುದೃಢವಾದ ಜ್ಞಾನದಿಂದ ನಮಗೆ ಧ್ಯಾನ ಮಾಡಲಿಕ್ಕೆ ಒಂದು ಆಸಕ್ತಿ ಬರುತ್ತೆ. ಪರಮಾತ್ಮನನ್ನು ಬಿಟ್ಟು ಬೇರೆ ಪದಾರ್ಥಗಳನ್ನ, ಲೌಕಿಕ ಪದಾರ್ಥಗಳನ್ನ ಯಾಕೆ ಬಿಡಬೇಕು? ನಮಗೇನ್ ಬೇಕು? ಕಾರಣಗಳು ಬೇಕು. ಅದು ಸರಿಯಾಗಿರ್ಬೇಕು. ಅಸತ್ ಕಾರಣ, ದುಷ್ಟವಾದ ಕಾರಣ ಇರಬಹುದು, ಸರಿಯಾದ ಪ್ರಮಾಣಬದ್ಧವಾದ ಕಾರಣಗಳು ಇರಬೇಕು. ಅದನ್ನೆಲ್ಲ ನಮಗೆ ಅನುಮಾನ ತಂದು ಕೊಡುತ್ತೆ. ಅದನ್ನ ಶ್ರವಣ ಮತ್ತು ಮನನ ಅಂತ ಕರೀತೀವಿ. ಅದಾದ ಮೇಲೆ ಬರತಕ್ಕದ್ದು ಧ್ಯಾನ. ಧ್ಯಾನ ಮಾಡಿದಾಗ ದೇವರನ್ನ ಪ್ರತ್ಯಕ್ಷದಿಂದ ನಾವು ಕಾಣಬಹುದು. ಸಾಕ್ಷಿ ಪ್ರತ್ಯಕ್ಷ ಅಂತ ಕರೀತಾರೆ. ಸಾಕ್ಷಿ ಪ್ರತ್ಯಕ್ಷದಿಂದ ನಾವು ದೇವರನ್ನ ಕಾಣಬೇಕು. ಈ ರೀತಿಯಾಗಿ ಮೂರು ಪ್ರಮಾಣಗಳಿಂದಲೂ ಕೂಡ ನಾವು ದೇವರನ್ನ ಕಾಣಬೇಕು, ತಿಳಿಯಬೇಕು ಅಂತ. ಶ್ರವಣ ಮಾಡಿ ತಿಳಿಯಬೇಕು, ಮನಸ್ಸಿನಿಂದ ಮನನ ಮಾಡಿ ಕಾರಣಗಳನ್ನ ಹುಡುಕಿ ಅದನ್ನೇ ಮಥನ ಅಂತ ಕರಿತೀವಿ, ವಿಚಾರ ಮಾಡಿ ತಿಳಿಯಬೇಕು. ಮೂರನೆಯದು ಪ್ರತ್ಯಕ್ಷ, ಅಂದ್ರೆ ಸಾಕ್ಷಿ ಪ್ರತ್ಯಕ್ಷದಿಂದ ದೇವರನ್ನ ಕಾಣೋದು, ಅದನ್ನೇ ಅಪರೋಕ್ಷ ಜ್ಞಾನ ಅಂತ ಕರಿತೀವಿ. ಹೀಗಾಗಿ ಮೂರು ಪ್ರಮಾಣಗಳಿಂದಲೂ ಕೂಡ ನಾವು ದೇವರನ್ನ ತಿಳಿಯಬೇಕು. ಈ ರೀತಿಯಾಗಿ ತಿಳಿದವರಿಗೆ ಮೋಕ್ಷ ಕಟ್ಟಿಟ್ಟದ್ದು ಅಂತ ಒಟ್ಟು. ಅದನ್ನ ಆ ಜ್ಞಾನ ಸಾಧನವನ್ನ ಮೊದಲನೇ ಷಟ್ಕದಲ್ಲಿ ಭಗವದ್ಗೀತೆಯ ಮೊದಲು 6 ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ನಮಗೆ ನಿರೂಪಣೆ ಮಾಡಿ ಕೊಟ್ಟಿದ್ದಾರೆ. ಭಗವದ್ ಜ್ಞಾನ ಉಪಾಯಂ ಪ್ರತಿಜ್ಞಾಯ ಕಾಮಾದಿ ವರ್ಜನಯುಕ್ತ ನಿವೃತ್ತ ಕರ್ಮಾನುಷ್ಠಾನ ರೂಪ ಕರ್ಮಯೋಗ್ಯಂ ಜ್ಞಾನಸ್ಯ ಬಹಿರಂಗ ಉಪಾಯಂ ಆಪಂಚಮ ಅಧ್ಯಾಯಾಂತಂ ಜ್ಞಾನಾಂತರಂಗ ಸಾಧನಂ ಧ್ಯಾನ ರೂಪಂ ಯೋಗಂ ಚ ಷಷ್ಠೇ ನಿರೂಪ್ಯ. ಅಧುನಾ ಈ 7ನೇ ಅಧ್ಯಾಯದಲ್ಲಿ ಪೂರ್ವೋಕ್ತಂ ಧ್ಯಾನಂ ಭಕ್ತಿಪೂರ್ವಕಮೇವ ಅನುಷ್ಠಿತಂ ಜ್ಞಾನ ಸಾಧನಂ ಅಂತ ಹೇಳ್ತಾರೆ. ಈ ಧ್ಯಾನವನ್ನ ಹಿಂದೆ ಏನ್ ಹೇಳಿದ್ರು, ಧ್ಯಾನವನ್ನ ಅದನ್ನು ಭಕ್ತಿಪೂರ್ವಕವಾಗಿ ಮಾಡಬೇಕು ಅಂತ. ಅತಃ ಭಕ್ತಿಯರ್ಥಂ ಭಗವನ್ ಮಾಹಾತ್ಮ್ಯಂ ಮಯಿ ಇತ್ಯಾದಿನ ಅಧ್ಯಾಯ ಷಟ್ಕೇನ ಉಚ್ಯತೆ. ಅದರಿಂದ ಆ ಭಕ್ತಿ ಬೆಳೀಬೇಕು ನೋಡಿ. ಧ್ಯಾನ ಯೋಗ ಅಷ್ಟೇ ಇದರ ಸಾಲದು, ಏನಿರಬೇಕು? ಭಕ್ತಿ ಯೋಗನೂ ಇರಬೇಕು. ಆ ಭಕ್ತಿ ಯೋಗನ್ನ 2ನೇ ಷಟ್ಕದಲ್ಲಿ ಹೇಳ್ತಾರೆ. ಇಲ್ಲಿಂದ 6 ಅಧ್ಯಾಯದಲ್ಲಿ ದೇವರಲ್ಲಿ ಭಕ್ತಿ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಅದರ ಪ್ರಭಾವ ಏನು, ಹಾಗೆ ಅಂತಲ್ಲ ಅದರ ನಿರೂಪಣೆ ಮಾಡ್ತಾ ಇದ್ದಾರೆ. ಮೊದಲನೇ 6 ಅಧ್ಯಾಯದಲ್ಲಿ ಕರ್ಮ, ಜ್ಞಾನ, ಅದರ ಬಗ್ಗೆ ಎಲ್ಲ ತಿಳಿಸಿಕೊಟ್ರು. ಅದರ ಜೊತೆಗೆ ಏನಿರಬೇಕು? ಭಕ್ತಿಯೂ ಇರಬೇಕು. ನಾವು ನೋಡಿದ್ದೀವಿ ನೋಡಿ, ಜ್ಞಾನ, ಭಕ್ತಿ, ವೈರಾಗ್ಯ ಅಂತ 3 ಹೇಳಿದ್ದಾರೆ. 3 ಮೆಟ್ಲು. ಶ್ರವಣ ಮನನ ಧ್ಯಾನ ಒಂದು ಅಂತ ಆದರೆ ಒಂದು ವ್ಯೂ, ಒಂದು ಡೈಮೆನ್ಷನ್ ಅಂತ ಆದರೆ ಇನ್ನೊಂದು ವ್ಯೂ ಜ್ಞಾನ, ಭಕ್ತಿ, ವೈರಾಗ್ಯ. ಹಾಗೆ ಆ ಭಕ್ತಿ ಮೊದಲನೇ ಅಧ್ಯಾಯದಲ್ಲಿ ಕರ್ಮ ಜ್ಞಾನದ ಬಗ್ಗೆ ಹೇಳಿದರು. 2ನೇ ಷಟ್ಕದಲ್ಲಿ ಭಕ್ತಿ ಬಗ್ಗೆ ಹೇಳ್ತಾರೆ ಅಂತ ಒಟ್ಟು ರಾಯರು ಅವತಾರಿಕೆಯನ್ನು ಕೊಡ್ತಾ ಇದ್ರು. ಇನ್ಮೇಲೆ ಒಂದು ಪ್ರಶ್ನೆ ಬರುತ್ತದೆ, ರಾಯರು ಮಾಡ್ಕೋತಾರೆ, ಇಲ್ಲ ಹಿಂದಿನ ಅಧ್ಯಾಯದಲ್ಲೂ ಕೂಡ ಭಗವಂತನ ಮಹಿಮೆಯನ್ನು ಹೇಳಿದ್ದಾರೆ. ಪೂರ್ವ ಷಟ್ಕದಲ್ಲಿ ದೇವರ ಮಹಿಮೆ ಬಂದಿದೆ. ನತ್ವೇ ವಾಹಂ ಜಾತು ನಾಸಂ ಅಂತೆಲ್ಲ ದೇವರ ಮಹಿಮೆಯನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ 2ನೇ ಷಟ್ಕದಲ್ಲೂ ಕೂಡ ಸಾಧನೆ ಬಗೆಗೂ ಕೂಡ ಹೇಳಿದ್ದಾರೆ. ಮತ್ತೆ ಏನಿದು ವ್ಯತ್ಯಾಸ ಹಾಗೆ ಅಂತ ಕೇಳಿದರೆ, ಪ್ರಾಚುರ್ಯೇನ ಹೆಚ್ಚು ಹೇಳಿರೋದು. ಮೊದಲನೇ ಷಟ್ಕದಲ್ಲಿ ಹೆಚ್ಚು ಸಾಧನೆ ಬಗ್ಗೆ ಹೇಳಿದ್ದಾರೆ, 2ನೇ ಷಟ್ಕದಲ್ಲಿ ಹೆಚ್ಚು ಭಕ್ತಿ ಬಗ್ಗೆ ಹೇಳ್ತಾರೆ ಅಂತ ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲ, ದೇವರ ಇದ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ರಾಯರು ಮಾಡ್ಕೋತಾರೆ. ನೀವು ಯಾಕೆ ಈ 2ನೇ ಷಟ್ಕ ಅಂತ ಇದಲ್ಲ, ಧ್ಯಾನ ಯೋಗ ತದನಂತರ ಭಕ್ತಿ ಯೋಗ ಅಂತ, ಮೊದಲು ಭಕ್ತಿ ಯೋಗ ಹೇಳಬೇಕಾಗಿತ್ತು. ಈ 7 to 12 ಏನಿದೆ ಅದನ್ನ ಮೊದಲು ಹೇಳಬೇಕಾಗಿತ್ತು. 1 to 6 ಅನಂತರ ಹೇಳಬೇಕಾಗಿತ್ತು. ಯಾಕೆ ಇದನ್ನ ಉಲ್ಟಾ ಪುಲ್ಟಾ ಮಾಡಿ ಹೇಳ್ತಾರೆ ಅಂದ್ರೆ, ಮೊದಲು ಯಾಕೆ ಧ್ಯಾನದ ಬಗ್ಗೆ ಹೇಳಿ ಆಮೇಲೆ ಭಕ್ತಿಯ ಬಗ್ಗೆ ಹೇಳ್ತಾರೆ ಹಾಗೆ ಅಂತ ಒಂದು ಆಕ್ಷೇಪ, ಒಂದು ಪ್ರಶ್ನೆ ಬರುತ್ತದೆ. ಆರ್ಡರ್, ಈ ರೀತಿಯಾದ ಆರ್ಡರ್ ಅನ್ನು ಯಾಕೆ ಚೂಸ್ ಮಾಡಿದ್ರು ಹಾಗೆಂದ್ರೆ, ಅದಕ್ಕೆ ರಾಯರು ಬರೀತಾರೆ, ತಯೋಹೋ ಪೌರ್ವಾಪರ್ಯ ಬೀಜಂತು ಯದರ್ಥಂ ಸಾಧನಂ ನಿರೂಪಿತಂ ತಜ್ಞಾನಾಯ ಜ್ಞಾತವ್ಯ ಮಾಹಾತ್ಮ್ಯ ನಿರೂಪಣಾ ಕಾರ್ಯಕಾರಣ ಭಾವರೂಪಂ. ನೋಡಪ್ಪ, ಮೊದಲು ಸಾಧನೆಯನ್ನ ತಿಳಿಸಿಕೊಟ್ಟಿದ್ದಾರೆ. ಮೊದಲನೇ ಷಟ್ಕದಲ್ಲಿ 6 ಅಧ್ಯಾಯದಲ್ಲಿ ಸಾಧನೆ ಹೇಗೆ ಮಾಡಬೇಕು ಅಂತ ತಿಳಿಸಿ,
ಸಾಧನ ನಿರೂಪಿತಂ ತಜ್ಞಾನಾಯ. ಆ ಸಾಧನೆಯನ್ನ ಮಾಡಬೇಕು ಅಂದ್ರೆ ಅದಕ್ಕೆ ದೇವರ ಮಹಿಮೆ ಬೇಕು. ದೇವರ ಮಹಿಮೆ ಗೊತ್ತಿಲ್ಲದೆ ನಮಗೆ ಜ್ಞಾನ ಯಾವುದರಲ್ಲೂ ನಾವು ಮುಂದೆ ಹೋಗೋದಿಲ್ಲ. ಅದಕ್ಕಾಗಿ ಏನ್ ಮಾಡಬೇಕು ಅಂತ ಮೊದಲು ಹೇಳಿ, ತದನಂತರ ಅದನ್ನ ಮಾಡುವ ಕ್ರಮ ಅದು ಭಕ್ತಿ ಜೊತೆಗೇನೆ ಮಾಡಬೇಕು, ಆಗ್ಲೇ ಫಲಕಾರಿ ಹಾಗೆ ಅಂತಲ್ಲ. ಇನ್ನು ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ. ಅದರಿಂದ ಇದು ಸೆಕೆಂಡ್ ಸಾಧನೆ ಬಗ್ಗೆ ಹೇಳಿ ತದನಂತರ ದೇವರ ಮಹಿಮೆಯನ್ನ ಹೇಳೋದೇ ಉಚಿತವಾಗಿದೆ. ಆ ದೃಷ್ಟಿಯಿಂದ ಇದನ್ನ 7ರಿಂದ 12 ಅಧ್ಯಾಯದಲ್ಲಿ ಇದನ್ನ ನಿರೂಪಣೆ ಮಾಡ್ತಾರೆ. ಭಗವಂತನ ಮಹಿಮೆಯನ್ನ 7ರಿಂದ 12ರಲ್ಲಿ ನಿರೂಪಣೆ ಮಾಡ್ತಾರೆ ಅಂತ ಒಟ್ಟು. ಶ್ರೋತಾರಂ ಅಭಿಮುಖೀಕುರ್ವನ್ ಭಗವನ್ ಮಾಹಾತ್ಮ್ಯ ಭಕ್ತಂ ಪ್ರತಿಜಾನೀತಿ ಮಯಿ ಇತಿ. ಮಯಿ ಅಂದ್ರೆ ಪರಮಾತ್ಮನಲ್ಲಿ, ಶ್ರೀಕೃಷ್ಣನಲ್ಲಿ ಆಸಕ್ತ ಮನಾಹ, ಅತೀವ ಸ್ನೇಹಯುಕ್ತ ಮನಾಹ, ಭಾರಿ ಸ್ನೇಹ ಇಟ್ಟವರಾಗಿ, ಯೋಗಂ ದ್ವಿರೂಪಂ ಜ್ಞಾನೋಪಾಯಂ ಯುಂಜನ್ ಅನುತಿಷ್ಠನ್, 2 ರೀತಿಯಾದ ಯೋಗ, ಕರ್ಮಯೋಗ ಜ್ಞಾನಯೋಗ ಅಂತ 2 ನೋಡಿದ್ದೀವಿ ಹಿಂದೆ. ಅದನ್ನೆಲ್ಲ ಮಾಡ್ತಾ ಅನುಷ್ಠಾನ ಮಾಡ್ತಾ, ಮದಾಶ್ರಯ, ಭಗವಂತನೇ ನನ್ನಿಂದ ಎಲ್ಲವನ್ನು ಮಾಡ್ತಾ ಇದ್ದಾನೆ, ಅವನಿಗೆ ನಾನು ಶರಣು ಹೋಗತಕ್ಕದ್ದು ಹಾಗೆ ಅಂತ ತಿಳಿದವನಾಗಿ, ಅಸಂಶಯಂ, ಈ ವಿಷಯದಲ್ಲಿ ಯಾವ ಸಂಶಯವೂ ಇರಬಾರ್ದು. ನೋಡಿ, ಒಂಚೂರು ದೇವರ ವಿಚಾರದಲ್ಲಿ ಏನಿರಬಾರ್ದು, ಡೌಟ್ ಇರಬಾರ್ದು. ಏನಾದ್ರು ಡೌಟ್ ಇದ್ರೆ ಗುರುಗಳ ಹತ್ರ ಹೋಗಿ ನಾವು ಅದನ್ನ ಸ್ಪಷ್ಟಪಡಿಸ್ಕೋಬೇಕು. ಅಸಂಶಯಂ ಸಮಗ್ರಂ ಇತಿ ಕ್ರಿಯಾ ವಿಶೇಷಣ. ತವ ಅಸಂಶಯಂ ಸಮಗ್ರಂ ಯಥಾ ಭವತಿ ಮಾಂ ಯಥಾ ಜ್ಞಾಸ್ಯಸಿ. ನನ್ನಲ್ಲಿ ಯಾವ ಶಂಕೆಯೂ ಕೂಡ, ನನ್ನ ವಿಚಾರದಲ್ಲಿ ಯಾವ ಶಂಕೆಯೂ ಬರಬಾರದು. ಅದಕ್ಕಾಗಿ ಅಂತಹ ಒಂದು ಜ್ಞಾನವನ್ನ ನಾನು ಈ ಅಧ್ಯಾಯದಲ್ಲಿ ನಾನು ನಿನಗೆ ಉಪದೇಶ ಮಾಡ್ತೇನೆ, ಅದನ್ನ ಕೇಳು ಹಾಗೆ ಅಂತ. ಅಂದ್ರೆ ಈ ವಿಚಾರವನ್ನ ಕೇಳಿದ ಮೇಲೆ ಭಗವಂತನ ವಿಷಯದಲ್ಲಿ ನಮಗೆ ಸಂಶಯ ಬರೋದಿಲ್ಲ. ದೇವರು ಇದ್ದಾನೋ ಇಲ್ಲವೋ, ಏನ್ ಮಾಡ್ತಾನೆ, ನನಗೂ ದೇವರಿಗೆ ಏನ್ ಸಂಬಂಧ ಇತ್ಯಾದಿ ಆ ವಿಷಯಗಳಲ್ಲಿ ಸಂಶಯನೇ ಬರೋದಿಲ್ಲ ಅಂತ ಪರಮಾತ್ಮ ಮೊದಲೇ ಹೇಳ್ಬಿಟ್ಟಿದ್ದಾನೆ. 2ನೇ ಶ್ಲೋಕ. ಜ್ಞಾನಂ ತೇಹಂ ಸ ವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಈ ನನ್ನ ವಿಷಯಕವಾದ ಏನ್ ಜ್ಞಾನ ಇದೆ ಅದರಲ್ಲಿ 2 ರೀತಿ ಇದೆ. ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ ಅಂತ 2 ಇದೆ. ವಿಶೇಷ ಜ್ಞಾನ ಸಹಿತವಾದ ಸಾಧಾರಣ ಜ್ಞಾನವನ್ನ ನಾನು ಹೇಳ್ತೇನೆ. ಇದನ್ನು ತಿಳಿದ ಮೇಲೆ, ದೇವರ ಜ್ಞಾನವನ್ನ ಪಡೆದ ಮೇಲೆ, ಜ್ಞಾತವ್ಯಂ ನ ಅವಶಿಷ್ಟಂ, ಇನ್ನು ಮುಂದೆ ತಿಳ್ಕೊಳ್ಳಿಕ್ಕೆ ನಿನಗೆ ಏನೂ ಇರೋದಿಲ್ಲ. ದೇವರನ್ನ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ತಿಳ್ಕೊಳ್ಳಿಕ್ಕೆ ಬ್ಯಾಲೆನ್ಸ್ ಇನ್ಯಾವುದೂ ಇಲ್ಲ. ಅಂದ್ರೆ ಏನರ್ಥ? ಸಮಸ್ತಮಪಿ ಜ್ಞಾತಪ್ರಾಯಮೇವ, ಎಲ್ಲವನ್ನು ಕೂಡ ಸಾಮಾನ್ಯವಾಗಿ ತಿಳಿದವನಂತೆ ಆಗಿಬಿಡ್ತೀಯ ನೀನು ಹಾಗೆ ಅಂತ. ಅಂತ ವಿಜ್ಞಾನ ಮತ್ತು ವಿಜ್ಞಾನ 2ನ್ನು ಕೂಡ ನಾನು ನಿನಗೆ ಈ ಅಧ್ಯಾಯದಲ್ಲಿ ಉಪದೇಶ ಮಾಡ್ತೇನೆ ಅಂತ ಹೇಳ್ತಾರೆ. ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಪ್ರತಿಜ್ಞಾತೆ ಜ್ಞಾನೇ ಆದರ ಜನನಾಯ ತಸ್ಯ ದೌರ್ಲಭ್ಯಮಾಹ. ಅಲ್ಲ, ದೇವರ ಮಹಿಮೆಯನ್ನ ಹೇಳ್ತೀವಿ ಅಂತ ಹೊರಟಿದ್ದೀರಿ, ಈ ದೇವರ ಮಹಿಮೆಯನ್ನ ಯಾಕೆ ಕೇಳಬೇಕು ಅಂತ ಒಂದು ಪ್ರಶ್ನೆ. ಅಲ್ಲಿ ಆದರ ಹುಟ್ಟಬೇಕು, ಅಲ್ಲಿ ನಮಗೆ ಒಂದು ಇಂಟ್ರೆಸ್ಟ್ ಹುಟ್ಟಬೇಕು. ದೇವರ ಮಹಿಮೆಯನ್ನ ಕೇಳೋದಕ್ಕೆ ಇಂಟ್ರೆಸ್ಟ್ ಬರಬೇಕು. ಅದರಿಂದ ಅದು ಹೇಳ್ತಾ ಇದ್ದಾರೆ, ಈ ದೇವರ ಮಹಿಮೆ ಇದೆಲ್ಲ ಅದು ದುರ್ಲಭ, ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ನೀವು ನೋಡಿ, ಪ್ರವಚನಕ್ಕೆ ಬನ್ನಿ ಅಂತ ಕರೀರಿ, ಎಷ್ಟು ಜನ ಇದ್ದೀವಿ ನೋಡಿ ನಾವು ವಿಚಾರ ಮಾಡೋದಕ್ಕೆ. ಪ್ರತಿ ದಿವಸ ಆಲ್ಮೋಸ್ಟ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ, ಅಥವಾ ಆದಷ್ಟು ದಿವಸ ಮಾಡ್ತೀವಿ. ಎಷ್ಟು ಜನ ಬರ್ತಾರೆ ನೋಡಿ, ಎಷ್ಟು ಜನ ಕೇಳ್ತಾರೆ. ಅಥವಾ ಅದು ಬಿಟ್ಟು ಬೇರೆ ನೋಡಿ, ಎಷ್ಟು ಜನ ಬೇರೆ ಕಡೆ ಹೋಗ್ತಾರೆ, ಬೇರೆ ವಿಷಯಗಳಲ್ಲಿ ಎಂಗೇಜ್ ಆಗಿರ್ತಾರೆ. ಅಂದ್ರೆ ಭಗವಂತನನ್ನ ಬಿಟ್ಟು ಬೇರೆ ಕಡೆ ಬೇರೆ ವಿಷಯಗಳಲ್ಲಿ ಎಷ್ಟು ಜನ ಎಂಗೇಜ್ ಆಗಿರ್ತಾರೆ, ಯಾವ ಸಂಖ್ಯೆ ಜಾಸ್ತಿ ಹಾಗೆ ಅಂತ ನೋಡಿದರೆ, ದೇವರಲ್ಲಿ ದೇವರ ವಿಷಯದಲ್ಲಿ ಎಂಗೇಜ್ ಆಗಿ ಜನ ಬರೋದು ತುಂಬಾ ಕಡಿಮೆ. ದೇವರನ್ನ ಬಿಟ್ಟು ಬೇರೆ ವಿಚಾರದಲ್ಲೇ, ಆಫೀಸ್ ಇರ್ಬೋದು, ಏನೇನೋ ಇರ್ಬೋದು, ಅದರಲ್ಲೇ ಆಸಕ್ತರಾಗಿ ಜನ ಇರ್ತಾರೆ. ಪರಮಾತ್ಮ ಹೇಳ್ತಾ ಇದ್ದಾನೆ,
ಕಶ್ಚಿದೇವ ಪುಣ್ಯವಾನ್ ಪುರುಷಃ ಮನುಷ್ಯಾನಾಂ ಸಹಸ್ರೇಶು, ಸಾವಿರಾರು ಮನುಷ್ಯದಲ್ಲಿ ಕೆಲವರು ಮಾತ್ರ ಯತತಿ ಸಿದ್ಧಯೇ, ಜ್ಞಾನಕ್ಕಾಗಿ ದೇವರ ಅನುಗ್ರಹಕ್ಕಾಗಿ ಕೆಲವರು ಮಾತ್ರ ಪ್ರಯತ್ನ ಪಡ್ತಾರೆ. 1000 ಜನ ಇದ್ರೆ ಒಬ್ರೋ ಇಬ್ರೋ ಐದೋ ಅಂತ ಲೆಕ್ಕ ಹೇಳಿಲ್ಲ ಪರಮಾತ್ಮ. ಆದರೆ ಒಟ್ಟು ಕೆಲವರು ಮಾತ್ರ, ಬಹಳ ಸಂಖ್ಯೆಯಲ್ಲಿ ಜ್ಞಾನ ಬೇಕು ಅಂತ ಯಾರು ಇಚ್ಛೆ ಪಡೋದಿಲ್ಲ. ಯಾಕೆ? ಅಷ್ಟು ದುರ್ಲಭ, ಯಾರಿಗೂ ಅದು ಪಡಿಬೇಕು ಎಂಬ ಮನಸ್ಸೇ ಬರೋದಿಲ್ಲ. ನಿಜವಾಗ್ಲೂ ನಾವೆಲ್ಲ ಧನ್ಯರು ಅಂತ ನಮ್ಮನ್ನ ಭಾವಿಸ್ಕೋಬೇಕು. ಪರಮಾತ್ಮನ ಕತೆ ಕೇಳಬೇಕು ಅಂತ ಬರ್ತೀವಿ ನೋಡಿ, ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. 1000 ಜನರಲ್ಲಿ ಕೆಲವರು ಮಾತ್ರ ಬರ್ತಾರೆ, ಇನ್ನು ಉಳಿದವರು ಬೇರೆ ಪರಮಾತ್ಮನನ್ನು ಬಿಟ್ಟು ಬೇರೆ ವಿಚಾರದಲ್ಲೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಆ ರೀತಿಯಾಗಿ ಜ್ಞಾನವನ್ನ ಪಡಿಬೇಕು ಅಂತ ಬಂದವರಲ್ಲೂ ಕೂಡ ಕಶ್ಚಿದೇವ ಯತಮಾನನಾಮಪಿ ಕಶ್ಚಿದೇವ ತತ್ವತಃ ಮಾಂ ವೇತ್ತಿ, ಕೆಲವರು ಮಾತ್ರ ಯಥಾರ್ಥವಾಗಿ ನನ್ನನ್ನು ತಿಳಿಯುತ್ತಾರೆ. ನೋಡಿ, ಬುಕ್ ಹಿಡ್ಕೊಂಡು ಕೂಡ್ಲೆ, ಭಗವದ್ಗೀತೆಯನ್ನು ಹಿಡ್ಕೊಂಡು ಕೂಡ್ಲೆ ಅವ್ರು ಸರಿಯಾಗಿ ತಿಳ್ಕೊಂಡಿರ್ತಾರೆ ಅಂತ ತಿಳ್ಕೋಬಾರ್ದು. ಯಾಕೆ? ಅನೇಕ ಭಿನ್ನ 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 ವ್ಯಾಖ್ಯಾನಗಳು ಬಂದಿದೆ ಭಗವದ್ಗೀತೆಗೆ. ಮತ್ತೆ ಯಾರು ಹೇಳಿದ್ದು ಸರಿ? ಅನೇಕ ವ್ಯಾಖ್ಯಾನಗಳು ಒಂದೇ ರೀತಿಯಾಗಿ ಇದ್ದು ಬಿಟ್ರೆ ತೊಂದರೆ ಇಲ್ಲ. ಇವರು ಹೇಳಿದ್ದು ಅವರಿಗೆ ಸರಿ ಹೋಗೋದಿಲ್ಲ, ಅವ್ರು ಹೇಳಿದ್ದು ಇವರು ಸರಿಗೆ ಹೋಗೋದಿಲ್ಲ. ಆ ತರ ಭಿನ್ನ ಅಭಿಪ್ರಾಯಗಳು ಬರುತ್ತದೆ. ಅದರಿಂದ ಯಾವ್ದೋ ಒಂದು ತಪ್ಪೇ ಆಗ್ಬೇಕು. ನೋಡಿ, 2 ಆಪೋಸಿಟ್ ಆಗಿ ಇರೋದು ಕರೆಕ್ಟ್ ಆಗ್ಲಿಕ್ಕಿಲ್ಲ, ಅದೋ ಒಂದು ತಪ್ಪ ಆಗ್ಲೇ ಆಗ್ಬೇಕು. ಅದರಿಂದ ಯಾವುದು ಕರೆಕ್ಟು ಹಾಗೆಂದ್ರೆ ಅದಕ್ಕೆ ಶ್ರೀಮನ್ ಮಧ್ವಾಚಾರ್ಯರು, ಅವರ ಪರಂಪರೆಯಲ್ಲಿ ಬಂದ ರಾಯರು, ವಿದ್ಯಾಧೀಶ್ತೀರ್ಥರು ಅಂತ ಇದ್ದಾರೆ. ಅವರೆಲ್ಲ ಏನು ಹೇಳ್ತಾರೆ ಅದನ್ನ ವ್ಯಾಖ್ಯಾನವನ್ನು ಇಟ್ಕೊಂಡು ಭಗವದ್ಗೀತೆಯನ್ನು ಓದೋದೇ ಸೂಕ್ತ ಕ್ರಮ. ಅದು ಬಿಟ್ಟು ತಲೆಗೆ ಬಂದಂತೆ ವ್ಯಾಖ್ಯಾನ ಮಾಡಿದರೆ ಅದು ಸರಿ ಹೋಗೋದಿಲ್ಲ. ಈ ರೀತಿಯಾಗಿ ಕೆಲವರೇ ದೇವರ ಕಡೆಯಲ್ಲಿ ದೇವರ ವಿಚಾರ ಕೇಳಬೇಕು ಅಂತ ಭಗವದ್ಗೀತೆಯನ್ನು ಓದ್ತಾರೆ. ಭಗವದ್ಗೀತೆ ಮುಂತಾದ ಒಂದು ಎಕ್ಸಾಂಪಲ್ಗೆ ಹೇಳಿದ್ದು, ಭಗವದ್ಗೀತಾ ಮುಂತಾದ ಶಾಸ್ತ್ರಗಳನ್ನ ಓದ್ತಾರೆ. ಅದರಲ್ಲೂ ಕೂಡ ಕೆಲವರು ಮಾತ್ರ ಓದೋದೇ ಒಂದು 5 ಜನ, ಅದರಲ್ಲಿ ಸರಿಯಾಗಿ ತಿಳ್ಕೊಂಡು ಓದೋರು ಒಬ್ರೋ ಇಬ್ರೋ ಅಂತ ಒಟ್ಟು ಆ ಅರ್ಥದಲ್ಲಿ ಪರಮಾತ್ಮ ಹೇಳ್ತಾನೆ. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ, ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ, ನನ್ನ ಸರಿಯಾಗಿ ತಿಳಿದವರು ಭಾರಿ ವಿರಳ. ಹೀಗೆ ಹೇಳಿ ಭಗವಂತನ ಮಹಿಮೆ ಕೇಳಬೇಕು, ಕೇಳಬಾರದು. 1000 ಕೋಟಿ ಜನ ಇದ್ದಾರೆ ಭಾರತ ದೇಶದಲ್ಲಿ. ಪರಮಾತ್ಮನ ಮಹಿಮೆಯನ್ನ ಸರಿಯಾಗಿ ತಿಳಿದವರು ಎಷ್ಟು ಜನ ಇದ್ದಾರೆ? ಅದಕ್ಕಾಗಿ ಪ್ರಯತ್ನ ಪಡುವವರು ಎಷ್ಟು ಜನ ಇದ್ದಾರೆ? ಇಲ್ಲ, ಬೇರೆ ಕಡೆ ನಮ್ದು ಪ್ರಯತ್ನ ಆಗಿಬಿಟ್ಟಿದೆ. ಅದರಿಂದ ಈ ಜ್ಞಾನ, ಪರಮಾತ್ಮನ ಮಹಿಮೆಯನ್ನ ತಿಳಿಸಿಕೊಡುವ ಈ ಒಂದು ಅಧ್ಯಾಯ ಜ್ಞಾನ ಅದು ದುರ್ಲಭ, ಎಲ್ಲರಿಗೂ ಸಿಗೋದಿಲ್ಲ ಅಂತ ಪರಮಾತ್ಮನ ವಿಚಾರ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಂ. ಶ್ರೀ ಹರೇ ನಮಃ.